ಹಲವಾರು ಬಾರಿ ಈಗಾಗಲೇ ಬಹುಶಃ ಇದೊಂದು 2-3 ವರ್ಷದ ಹಿಂದೆ ಒಂದು ಪದ ಬಳಸಿದ್ರು. ಈಗ ಇಬ್ಬರು ಹೆಗಲ ನೆರವು ಕೊಟ್ಟಿದ್ದಾರೆ, ಕೆಲವೇ ದಿನದಲ್ಲಿ 4 ಜನ ಕೊಡ್ತಕ್ಕಂಥ ಟೈಮ್ ಬರುತ್ತೆ ಅಂತ ಹೇಳಿದಂಥ ಆ ವ್ಯಕ್ತಿಯ ಸಂಸ್ಕೃತಿ ಅನ್ನತಕ್ಕಂಥದ್ದನ್ನು ತೋರಿಸ್ತದೆ. ಅಲ್ಲ, ರಾಜಣ್ಣ ಅವರು ಪದೇ ಪದೇ ಇದೇ ರೀತಿ ಮಾತಾಡ್ತಿರ್ತಾರೆ. ಅವ್ರ ಹೇಳಿಕೆಗಳ ಹಿಂದೆ ಬೇರೆ ಯಾರಾದರೂ ಇದ್ದಾರಾ? ಅವರೇನು ದಡ್ರ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಅದಕ್ಕೆ ಹೇಳಿದ ಅವ್ರು ಬಂದಿರೋ ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿ ಅಂತದ್ದು ಅಂತರಿಂದ ಏನು ನಿರೀಕ್ಷೆ ಮಾಡೋದು? ಅದರಲ್ಲೇನು ಸಂಶಯ ಇಲ್ಲ. ಏನು ಓಲೈಸ್ಕೊಳ್ಳಿಕ್ಕೆ ಹೋದ್ರು ಒಂದು ಮಾತು ಹೇಳ್ತಾನೆ, ಭಾಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ. ಅಂತಿಮ ಘಟ್ಟಕ್ಕೆ ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋ ಕಾಲ ಬರುತ್ತೆ. ಇವ್ರು ಯಾರಿಗೂ ನಡೆಯೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗಿನ ಸರ್ಕಾರ ಇದೆಯಲ್ಲ, ಈಗಿನ ಸರ್ಕಾರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಸಂಪೂರ್ಣ ಅವಧಿ ಮುಗಿಸ್ಬೇಕು ಅಂದರೆ ಅದೆಲ್ಲೋ ನಮ್ಮ ವರ್ಣದಲ್ಲಿ 60,000 ಇಟ್ಕೊಡಿ ಅಂತಾರೆ. ಮತ್ತಿಲ್ಲ ನನ್ನನ್ನು ಅಧಿಕಾರ ತಿಳಿಸ್ಬಿಡ್ತಾರೆ, ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಲಿಸಿ ಅಂತ ಕೇಳ್ತಾರೆ. ಇಲ್ಲಿ ಈ ಕಡೆ ನೋಡಿದ್ರೆ ಶಿವಕುಮಾರ್ ಅವರು ಒಕ್ಕಲಿಗರಿಗೆ ಹೇಳ್ತಾರೆ ನೀವು 8 ಲೋಕಸಭಾ ಕ್ಷೇತ್ರದಲ್ಲಿ ನೀವು ಗೆಲ್ಲಿಸ್ಕೊಡ್ಬೇಕು, ನನ್ನ ಶಕ್ತಿ ತುಂಬಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಈಗ ಹೇಳೋದಲ್ಲ ವಿಶ್ವನಾಥ್ ಅವರು ಇಲ್ಲಿ ಅಭ್ಯರ್ಥಿ ಬಗ್ಗೆ, ಮೈಸೂರಿನ ಅಭ್ಯರ್ಥಿ ಜಾತಿಯ ಹೆಸರಿನಲ್ಲಿ ಈಗ ರಾಜಕಾರಣ ನಾವು ಮಾಡ್ತಾ ಇದೀವ. ಜಾತ್ಯತೀತ ಪದ ತೆಗೆದಾಕಿ ಅಂತ ಹೇಳ್ತಾರೆ ತಾನೆ ಮುಖ್ಯಮಂತ್ರಿಗಳು ಪದೇ ಪದೇ. ಅವ್ರು ದಿನನಿತ್ಯ ಮಾಡ್ತಾ ಇರೋದು ಜಾತಿ ರಾಜಕೀಯ. ಅವ್ರಿಗೆ ಯಾವ ಜಾತಿಯತಿದೆ ಅಂತಕ್ಕಂಥದ್ದಿದೆ, ಅದ್ರಲ್ಲಿ ಎಲ್ಲಿ ಬಂದಿದ್ದಾರೆ ಅವರು? ಈ ಬಾರಿ ಒಕ್ಕಲಿಗರ ಕಾರ್ಡ್ ವರ್ಕೌಟ್ ಆಗಲ್ಲ, ಯಾವ ಸಂಶಯ ಇಟ್ಕೊಬಿಟ್ಟು ವರ್ಕೌಟ್ ಆಗೋದು ಇಲ್ಲ. ಅದ್ರ ಜೊತೆಗೆ ಅವರ ಸ್ವಯಂಕೃತ ಅಪರಾಧದಲ್ಲಿ ಈ ವರ್ಷ 2024 ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಸ್ವಲ್ಪ ದಿನ ಕಾದು ನೋಡೋಣ. ಇತ್ತೀಚೆಗೆ ಬಹಳ ಪ್ರೀತಿ ಬಂದಿದೆ. ಯಾಕೆಂದ್ರೆ 30 ವರ್ಷ ಆದ್ಮೇಲೆ ಏನೋ ಒಕ್ಕಲಿಗರಿಗೆ ಸೀಟ್ ಕೊಟ್ಟವ್ರಂತಲ್ಲ, ಈಗ ಒಕ್ಕಲಿಗರ ಬಗ್ಗೆ 47 ವರ್ಷ ಆದ್ಮೇಲೆ 47 ವರ್ಷ ಆದ್ಮೇಲೆ ಒಕ್ಕಲಿಗರಿಗೆ ಕೊಟ್ಟಿರುವಂತೆ, ಅದಕ್ಕೆ ಒಕ್ಕಲಿಗರು ಮತ ಹಾಕಿ ಅಂತ ಕೇಳ್ತಾ ಇದ್ದಾರೆ. 47 ವರ್ಷದಿಂದ ಹಿಡ್ಕೊಂಡಿದ್ದಾರೆ, ಯಾರು ಕೊಡಬೇಡಿ ಅಂತ ಕೊಡಬೇಡಿ ಅಂತ ಹೇಳಿ ಅವ್ರನ್ನ ಕೊಡಬಹುದಾಗಿತ್ತಲ್ವ. ಅದರಿಂದ ಕಾಲ ಕೆಲವು ತೀರ್ಮಾನಗಳನ್ನ ಕಾಲ ಮಾಡುತ್ತೆ, ನಮ್ಮ ಕೈಲಿ ಇಲ್ಲ ಅವೆಲ್ಲ ವಿಧಿ ಆಟಗಳು. ಫಲಿತಾಂಶದ ನಂತರದಲ್ಲಿ ಗೌರ್ಮೆಂಟ್ ಸ್ಟೇಬಲ್ ಆಗಿರುತ್ತೆ. ಈಗ ನಾನು ಜ್ಯೋತಿಷಿಗಾರ ಅಂತೂ ಅಲ್ಲ. ಪೊಲಿಟಿಕಲಿ ಅನಲೈಸ್ ಮಾಡೋದಾದ್ರೆ ಈ ಕಳೆದ 10 ತಿಂಗಳ ಅವರ ಪ್ರತಿದಿನದ ನಡವಳಿಕೆಗಳು, ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಕೆಲವು ಹಿಡನ್ ಅಜೆಂಡಾಗಳು ಇಟ್ಕೊಂಡೇನು ಹೊರಟಿದ್ದಾರೆ ಅಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು. ಅವರ ಹಿಡನ್ ಅಜೆಂಡಾಗಳನ್ನು ಗಮನಿಸಿದಾಗ ಈ ಸರ್ಕಾರದ ದಿನಗಳು ಬಹಳ ದೂರ ಇಲ್ಲ, ಇದರ ಆಯುಷು ಮುಗಿತಾ ಬರ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಪುಲ್ವಾಮಾ ದಾಳಿ ವಿಚಾರವನ್ನ ಕಾಂಗ್ರೆಸ್ ನಂಬ್ಕೊಂಡಿದೆ, ದಾಳಿಗಳೇ ನಡೆದಿಲ್ಲ. ಇದು ಪೊಲಿಟಿಕಲ್ ಸ್ಟೇಟ್ ಅನ್ನೋದಂತೆ ಈಗ 5 ವರ್ಷ ಆದ್ಮೇಲೆ ಹೇಳ್ತಾವ್ರೆ. ಈಗ 5 ವರ್ಷದ ಯಾಕೆ ಮಲಗಿದ್ರು? ಪಾರ್ಲಿಮೆಂಟ್ ಇರಲಿಲ್ವಾ? ಪಾರ್ಲಿಮೆಂಟಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ? ಅದು ನಡೀದೇ ಇದ್ದರೆ, ಇವ್ರಿಗೆ ನಿಜಕ್ಕೂ ಆ ಮಾಹಿತಿಗಳಿದ್ದಿದ್ರೆ ಪಾರ್ಲಿಮೆಂಟ್ನಲ್ಲಿ ಇದರ ಬಗ್ಗೆ ಹೋರಾಟ ಮಾಡಿ ನಿಜವಾದ ವಾಸ್ತವಾಂಶವನ್ನು ನಾಡಿನ ಜನತೆಗೆ ಇವತ್ತು ಸಾಬೀತುಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಬಹುದಾಗಿತ್ತಲ್ಲ. ಈಗ ಯಾಕೆ ಪುಲ್ವಾಮಾ 5 ವರ್ಷ ಆಗೋಯ್ತು, 5 ವರ್ಷ ಆಗೋದು, ಈಗ ಯಾಕೆ ಇಟ್ಕೊಂಡು ವಿಷಯಗಳಿಲ್ವ ನಿಮ್ಮ ಹತ್ರ ಮಾತಾಡೋದಕ್ಕೆ? ಇವ್ರ ಹತ್ರ ಸರಕಿಲ್ಲ ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರಿಗೆ. ಆದ್ರಿಂದ ಯಾವುದೋ ವಿಷಯಗಳನ್ನ ಈಗ ಕೆದಕೊಂಡು ಕೂತಿದ್ದಾರೆ. ಅವ್ರು ಮಾಡ್ತಿರದೆ ರಾಜಕೀಯ ಲಾಭಕ್ಕೆ. ನನ್ನ ಎಂದು 5 ನ್ಯಾಯ ನೋಡಿಲ್ವಾ? 5 ನ್ಯಾಯ ಸಾಲ ಮನ್ನಾ ಇದೆಯಲ್ಲ ರೈತರದು, ಮೊದಲು ಮಾಡಿಲ್ಲ ಸರ್ಕಾರ ಮುಂದೆ ಇದೆ.